ಹೋರಾಟ ಮಾಡಿದೀವಿ ಅಂತ ನಾವೆಲ್ಲ ಯುವಕರು ತೋರಿಸಿದೀವಿ. ಆ ರೀತಿ ವಿಧಾನಸೌಧದಲ್ಲಿ ಮುಖ್ಯ ಆಗುವಂಥದ್ದು ದೊಡ್ಡ ವಿಷಯನೇ ಅಲ್ಲ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ಕಡಿಮೆ ಅಂತಂದ್ರೆ 20 ಲಕ್ಷ ಜನ ಇದ್ದಾರೆ. ಹೌದು, ಆ 20 ಲಕ್ಷ ಜನ ಪೇರೆಂಟ್ಸ್ ಅಂದ್ರೆ ಕಡಿಮೆ ಅಂದ್ರೆ 5 ಜನ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಇರ್ತಾರೆ. 5 ಜನ ಅಂತಂದ್ರೆ 1,20,00,000 ಆಯ್ತು. ಹೌದು, 1,20,00,000 ಜನ ಆದ್ರು ನೀವು ಕರ್ನಾಟಕದಲ್ಲಿರೋ ಒಬ್ಬೊಬ್ಬ ಆಸ್ಪಿರೆಂಟ್ಸ್ 1000 ಜನನ್ನ ಮೈಂಡ್ ಚೇಂಜ್ ಮಾಡ್ತಾರೆ. ವಿ ಆರ್ ದ ಮೋಸ್ಟ್ ಎಜುಕೇಟೆಡ್ ಪರ್ಸನ್. ನೀವು ನಮ್ಮನ್ನ ಏನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿದೀರಾ ಅಂತ ಅಂದ್ರೆ ಇವಾಗಲೇ ಎಚ್ಚೆತ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ZPTP ಎಲೆಕ್ಷನ್ ಇರ್ಬೋದು, GBA ಎಲೆಕ್ಷನ್ ಇರ್ಬೋದು, ಅದಾದ್ಮೇಲೆ MLC ಇರ್ಬೋದು, MLA ಎಲೆಕ್ಷನ್ ಬರ್ಬೋದು, ಎಲ್ಲಾ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ಯಾವ್ದಾದ್ರೂ ಪಕ್ಷದಿಂದ ನೀವೇನಾದ್ರೂ ಮನೆ ಹತ್ರ ಬಂದು ಓಟ್ ಕೇಳಕ್ ಬಂದ್ರೆ ಮಾಡ್ಕೊಂಡು ಏನು ಇವಾಗ ರಾಜ್ಯ ಸರ್ಕಾರದಲ್ಲಿರುವ 54,000 ಹುದ್ದೆಗಳನ್ನ ನೀವು ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರ. ನಾವು ಈ ಕಿವಿಯಲ್ಲಿ ಕೇಳ್ತಾನೆ ಇದೀವಿ, ಕೇಳೋದಕ್ಕೆ ಸಾಕಾಗಿದೆ ಇವಾಗ. ಹೌದು, ಒಂದ್ಸತಿ ಆಗ್ಬೋದು, 2 ಸತಿ ಆಗಿರ್ಬೋದು, ಲಾಸ್ಟ್ 3 ವರ್ಷದಿಂದ ಕೇಳ್ತಾನೆ ಇದೀವಿ. ನೀವು ಬರೀ ವಯೋಮಿತಿ ಅಷ್ಟೇ, ವಯೋಮಿತಿ ಜಾಸ್ತಿ ಮಾಡೋದಕ್ಕೆ 3 ವರ್ಷ ತಗೊಂಡಿದ್ರ. ಇನ್ನು ನೇಮಕಾತಿ ಮಾಡೋದಕ್ಕೆ ಇನ್ನು ಎಷ್ಟು ದಿನ ಬೇಕು? ನಮ್ಮ ಪ್ರಶ್ನೆ ಅದೇ. ನಿಮ್ಮ ಒಂದು ಲೆಜಿಸ್ಲೇಟಿವ್ ಅಲ್ಲಿ ಆಗಿರೋಂತ ಮಿಸ್ಟೇಕ್ಸ್, ಯಾವುದೇ ಒಂದು ಬಿಲ್ಲು ಪಾಸ್ ಮಾಡಿ ಆಕ್ಟ್ ಆಗ್ಬೇಕು ಅಂದ್ರೆ ಅದು ಒಂದು ಲೆಜಿಸ್ಲೇಟಿವ್, ಸ್ಟೇಟ್ ಅಂದ್ರೆ ಲೆಜಿಸ್ಲೇಟಿವ್, ಸೆಂಟ್ರಲ್ ಪಾರ್ಲಿಮೆಂಟ್ ಅಲ್ಲಿ ಮಾತ್ರ ಆಗುತ್ತೆ. ಯಾವುದು ಜುಡಿಷಿಯರಿ ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ರಾಜಕೀಯ ವ್ಯಕ್ತಿಗಳು ನೀವು ಅನ್ಎಜುಕೇಟೆಡ್. ಮೊನ್ನೆ ನಾನು ಅಸೆಂಬ್ಲಿ ನೋಡ್ತಿದ್ದೆ, ಸ್ಪೀಕರ್ ಹೇಳ್ತಿದ್ರು ನಿಮಗೆ ಒಂದು ಲ್ಯಾಪ್ಟಾಪ್ ಕೊಡ್ತೀನಿ, ಟ್ಯಾಬ್ ಕೊಡ್ತೀನಿ, ಅದರಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಅಂತ. ಇಲ್ಲಿ ಕಂಪ್ಯೂಟರ್ ಆಪರೇಟರ್ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ನೀವು. ಇಲ್ಲಿ ಸ್ಕೂಲು ಕಾಲೇಜಲ್ಲಿ, ಗೌರ್ಮೆಂಟ್ ಸ್ಕೂಲು ಕಾಲೇಜಲ್ಲಿ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ಇವತ್ತು MLA ಮಿನಿಸ್ಟರ್ಗೆ ಟ್ರೈನಿಂಗ್ ಕೊಡುವಂತ ಅವಶ್ಯಕತೆನೇ ಇರ್ಲಿಲ್ಲ. ಹೌದು, ನಿಮಗೆ ಒಂದು ಲ್ಯಾಪ್ಟಾಪ್, ಒಂದು ಕಂಪ್ಯೂಟರ್ ಯೂಸ್ ಮಾಡಕ್ಕಾಗಲ್ಲ ಅಂತಂದ್ರೆ ನಿಮ್ಮಂತರೆಲ್ಲ ಮಿನಿಸ್ಟರ್ ಅಂತೆ, ನಿಮ್ಮಂತರೆಲ್ಲ MLA ಅಂತೆ. ಅಮ್ಮ ಇಲ್ಲಿ ನೋಡಿ, 5 ವರ್ಷ, 1 ವರ್ಷ ಓದಿರೋದು ಒಂದೇ, ನೀವು ಲೈಫ್ ಟೈಮ್ ಓದೋದು ಒಂದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನಿಮಗೆ ಒಂದು ಸ್ವಲ್ಪ ಆದ್ರೂ ಎಥಿಕ್ಸ್, ಮಾರಾಲಿಟಿ, ಇಂಟಿಗ್ರಿಟಿ ಅನ್ನೋದು ಇದ್ರೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ. ಇಲ್ಲ ಅಂತಂದ್ರೆ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕಷ್ಟ ಸುಖಗಳು, ಈ ಕರ್ಮ ಇದೆಯಲ್ಲ, ಅದು ನಿಮ್ಮನ್ನ ತಟ್ಟದೆ ಬಿಡಲ್ಲ. ನೀವು ಅನ್ಕೊಂಡಿರ್ಬೋದು ಈ ಹಿಂದೆ ಇತ್ತು, ಅಪ್ಪ ಮಾಡಿದ್ದು ಮಗ ಮಾಡಿದ್ದು ಅವ್ರ ಮೊಮ್ಮಕ್ಳಿಗೆ ಅಂತ ಹೇಳಿ. ಅದಂಗಿಲ್ಲ. ಇವಾಗ ಏನಿದೆ ಅಂದ್ರೆ ನೀವು ಮಾಡಿರೋದು ನೀವೇ ಅನ್ಭವಿಸ್ತೀರಾ. ಹೌದು, ನೀವು ಎಷ್ಟೇ 1000 ಕೋಟಿ ದುಡ್ಡು ಮಾಡಿರ್ಬೋದು, ಆದ್ರೆ ನೀವು ಅದನ್ನ ಆ ಸುಖ ಸಂತೋಷನ ನೀವು ಅನುಭವಿಸಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಕಡಿಮೆ ಅಂದ್ರೆ ಒಂದು 4 ಸಚಿವರು ಆಸ್ತಿ ಏನಿದೆ ಬೇಡ, ಎಕ್ಸಾಂಪಲ್ ಒಬ್ಬರು ಸಚಿವರು ಏನ್ ಆಸ್ತಿ ಇದೆ ಅದನ್ನ ವಿದ್ಯಾರ್ಥಿಗಳಿಗೆಲ್ಲ ಸರ್ಕಾರಕ್ಕೆ ದಾನ ಕೊಟ್ಬಿಟ್ರು ಕೂಡ ಇಡೀ ರಾಜ್ಯದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನೇಮಕಾತಿ ಈ ಕೂಡಲೇ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬಹುದು. ಹೌದು, ನೀವು 1 ಲಕ್ಷ ವೇಕೆನ್ಸಿ ಎಲ್ಲರಿಗೂ ಜಾಬ್ ಕೊಡಿ ಅಂತ ಯಾರು ಕೇಳ್ತಿಲ್ಲ. ಜಾಬ್ ಕೊಡಿ ಅಂತ ಕೇಳ್ತಿಲ್ಲ. ನಾವು ಕೇಳ್ತಾ ಇರೋದು ನೋಟಿಫಿಕೇಶನ್ ಮಾಡಿ, ಅವಕಾಶ ಕೊಡಿ ಸಾಕು. ನಮ್ಗೆ ಅವಕಾಶ ಕೊಟ್ಟರೆ ನಮ್ ಕೆಪಾಸಿಟಿ ಏನಿದೆ ಅಂತ ನಾವು ತೋರಿಸ್ತೀವಿ. ಹೌದಾ ಇಲ್ವಾ? ನೀವು ಇವಾಗ ಏನ್ 5 ಗ್ಯಾರಂಟಿ ಕೊಟ್ಟಿದ್ದೀರಾ, ನೆಕ್ಸ್ಟ್ ಎಲೆಕ್ಷನ್ಗೆ ನಾವು 10 ಗ್ಯಾರಂಟಿ ಕೊಡ್ತೀನಿ ಅಂತ ಬರ್ತೀರಾ. ಆದ್ರೆ 10 ಗ್ಯಾರಂಟಿ ಅಲ್ಲ, 5 ಗ್ಯಾರಂಟಿನೂ ನಾವು ಕೊಡಕ್ ಬಿಡಲ್ಲ. ನೆಕ್ಸ್ಟ್ ಟೈಮ್ ನಮ್ಮ ಗ್ಯಾರಂಟಿ ಏನಿದೆ, ನಾನೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನಮ್ಮ ಉದ್ಯೋಗ ಅನ್ನೋದೊಂದು ಉದ್ಯೋಗ ಸೃಷ್ಟಿ ಕೊಡಿ. ನೀವು ಒಂದು ಹಳ್ಳಿಯಲ್ಲಿ 500 ಜನ ಹೆಣ್ಮಕ್ಳಿಗೆ ನೀವು 2,000 ಕೊಡೋದಲ್ಲ, ಅದೇ 500 ಹೆಣ್ಮಕ್ಳು ಏನಿದ್ದಾರೆ, ಲಕ್ಷಾಂತರ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇದ್ದಾರೆ, ಪ್ರತಿಯೊಬ್ರು ನಿಮಗೆ ಭಿಕ್ಷೆ ಅಂತ ಪ್ರತಿ ತಿಂಗಳು 2,000 ನಾವೇ ಕೊಟ್ಬಿಡ್ತೀವಿ ನಿಮ್ಗೆ. ನೀವು ಇನ್ನು ನೇಮ್ ಆಫ್ ಅಪ್ಲಿಕೇಶನ್ ಫೀಸ್ ಒಬ್ಬೊಬ್ಬರ ಹತ್ರ 5,000 ಲೂಟಿ ಮಾಡ್ತಾ ಇದ್ದೀರಾ ಸರ್. ಒಬ್ರು ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಬ್ಬ ಸ್ಟೂಡೆಂಟ್ಸ್ 5,000 ಕಟ್ಟಬೇಕು. ಅದೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ UPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಪ್ರತಿ ವರ್ಷ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರುತ್ತೆ. ಕ್ಯಾಲೆಂಡರ್ ಇರುತ್ತೆ, ಅದು 100 ರೂಪಾಯಿ ಯಾರಿಗೆ ತಗೊಂತಾರೆ. ಅದರಲ್ಲೂ GM ಕ್ಯಾಂಡಿಡೇಟ್ಗೆ, OBCಗೆ 100 ರೂಪಾಯಿ, SC ST ಮತ್ತೆ ಡಿಸೇಬಲ್ಡ್ ಪರ್ಸನ್ಗೆ, ವುಮೆನ್ಸ್ಗೆ ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ವೇಕೆನ್ಸಿ ನಾನು ನೋಡಿದೀನಿ, ಒಂದೇ ನೋಟಿಫಿಕೇಶನ್ ವಿಲೇಜ್ ಅಕೌಂಟೆಂಟ್ 8 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸರ್. 8 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಫೀಸು 90 ಕೋಟಿ ಫೀಸ್ ಕಲೆಕ್ಟ್ ಮಾಡಿದ್ದಾರೆ ಸರ್. 90 ಕೋಟಿ ಫೀಸ್
ರಿಸರ್ವ್ ಫಂಡ್ ಇದೆ ಸರ್ ಇಲಾಖೆಯಲ್ಲಿ. ಇವಾಗ ಇಲಾಖೆಯಲ್ಲಿ 500 ಕೋಟಿ ರಿಸರ್ವ್ ಫಂಡ್ ಇದೆ ಕೆಎದಲ್ಲಿ. ಕೆಪಿಎಸ್ಸಿ ನಾನು ಹೇಳ್ತೀನಿ, ಕೆಪಿಎಸ್ಸಿ ಸರ್ ಒಂದು ಎಕ್ಸಾಮ್ ಬರೆಯೋದಕ್ಕೆ ನಾವೊಂದು ಪ್ರಿಲಿಮ್ಸ್ ಎಕ್ಸಾಮ್ಸ್, ನಾನು ಎಸಿ ಸೈಡ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸಿ ಸೈಡ್ ಎಕ್ಸಾಮ್ಸ್ ಸರ್ 3 ವರ್ಷ ಆಯ್ತು ನೋಟಿಫಿಕೇಶನ್ಸ್ ಆಗಿ, 10 ತಿಂಗಳಾಯ್ತು ಮೇನ್ಸ್ ಎಕ್ಸಾಮ್ ಬರ್ದು. ಸರ್ ಒಂದೇ ಒಂದು ತಿಂಗಳ ಅವಕಾಶ ಕೊಡಿ, ಮೇನ್ಸ್ ಓದ್ಕೊಂತಾರೆ. ಪ್ರಿಲಿಮ್ಸ್ ಆದ್ಮೇಲೆ ಇಮಿಡಿಯೇಟ್ 15 ದಿನ 20 ದಿನದಲ್ಲಿ ಎಕ್ಸಾಮ್ಸ್ ಇತ್ತು ಸರ್. 1 ತಿಂಗಳು ಮುಂದಕ್ಕೆ ಹಾಕಿ ಅವ್ರು ಚೆನ್ನಾಗಿ ಓದ್ಕೊಬಹುದು. ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಅದನ್ನ ರಿಸೈನ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಹೋಗ್ತಾರೆ. ಅಂದ್ರೆ ಕೆಪಿಎಸ್ಸಿ ಟೈಮ್ ಕೊಡ್ಲಿಲ್ಲ ಸರ್. ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಕೋರ್ಟ್ ಹೋದ್ವಿ, ಹಲವಾರು ಜನ MLA ಮಿನಿಸ್ಟರ್ಸ್ ಹತ್ರ ಮನೆ ಹತ್ರ ಅಲ್ಲೂ ಕೊನೆಗೆ 1 ತಿಂಗಳು ಅವಕಾಶ ಕೊಟ್ಟರು. ಆ 1 ತಿಂಗಳು ಪೋಸ್ಟ್ಪೋನ್ ಮಾಡಿಸೋದಕ್ಕೆ ಒಂದ್ ತಿಂಗಳು ಫುಲ್ ಅಲ್ದಾಡ್ಬೇಕು ಮನೆ ಹತ್ರ ಸರ್, ಎಲ್ಲರ ಮನೆ ಹತ್ರ. ಅದಾದ್ಮೇಲೆ 10 ತಿಂಗಳಾಗಿದೆ ಸರ್. ಕೆಪಿಎಸ್ಸಿ ಎಸಿ ಸೆಟ್ ಮೇನ್ಸ್ ನಡೆದು ಇಲ್ಲಿವರೆಗೂ ಕರೆಕ್ಷನ್ ಮಾಡಿಲ್ಲ ಸರ್, ವ್ಯಾಲ್ಯೂಯೇಷನ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಒಂದೊಂದು ರಿಸಲ್ಟ್ಸ್ ಬಿಡೋದಕ್ಕೆ 5 ವರ್ಷ ಮಾಡ್ತಾರೆ ಸರ್. 2019 FDA STA ಅದ್ರ ರಿಸಲ್ಟ್ಸ್ ಇಲ್ಲಿವರೆಗೂ ಬಿಟ್ಟಿಲ್ಲ ಅವರು, ಅದ್ರ ಅಡಿಷನಲ್ ಲಿಸ್ಟ್ ಬಿಟ್ಟಿಲ್ಲ ಸರ್. PDO ಎಕ್ಸಾಮ್ ಆಗಿ ಸರ್ ಈ ಸರ್ಕಾರ ಬಂದು 2-3 ನೋಟಿಫಿಕೇಶನ್ ಆಯ್ತು ಸರ್. ಒಂದು CTA ಎಕ್ಸಾಮ್ ಆಯ್ತು, ಅದು ಸ್ಕ್ಯಾಮು. PDO ಅದು ಸ್ಕ್ಯಾಮು. ಅದರಲ್ಲೂ ಆಗಿದೆ ಇಲ್ವಾ? ಅದು ನಮ್ಮ ಹತ್ರ ಪ್ರೂಫ್ ಇಲ್ಲ ಅಷ್ಟೇ ಸರ್. ಅಲ್ಲೇ ನೋಡಿ ನಾನು ಹೇಳ್ತೀನಿ, ಕೆಪಿಎಸ್ಸಿ ಸರ್ ಒಂದು 5 ಜನ ಸೆಕ್ರೆಟರಿ ಚೇಂಜ್ ಆಗಿರ್ಬೋದು, ಅಲ್ಲಿರೋ ಎಕ್ಸಾಮಿನೇಷನ್ ಕಂಟ್ರೋಲ್ ಮಾತ್ರ ಚೇಂಜ್ ಆಗಿಲ್ಲ. ಅದೇಂಗ್ ಸರ್? 3 ವರ್ಷ 4 ವರ್ಷ ಆಯ್ತು ಒಂದೇ. ಅದೇಂಗೆ ಸರ್? ನಾವು ಕರಪ್ಷನ್ ಒಂದ್ ಕಡೆಯಿಂದ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಒಬ್ಬರು ಉಟ್ಕೊಂಡಿರ್ತಾರೆ ಸರ್ ಅವರು. ನಾವ್ ಈ ಕಡೆ ಸೀರಿಯಸ್ ಆಗಿ ಯಾರಾದ್ರೂ ಒಬ್ಬ ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಂತಂದ್ರೆ ಕ್ವಶನ್ ಪೇಪರ್ ಯಾರು ರೆಡಿ ಮಾಡ್ತಾರೆ? ಎಕ್ಸಾಮಿನೇಷನ್ ಕಂಟ್ರೋಲರ್. ಬೇರೆ ಎಲ್ಲಾ ಕಡೆ ಊರೆಲ್ಲ ಫುಲ್ ಸ್ಟ್ರಿಕ್ಟ್ ಆಗಿ ನಡೆಸಿ ಮನೆ ಒಳಗಡೆ ಕಳ್ತನ ಮಾಡ್ತಾರೆ ಅವರು. ಹೌದಲ್ವಾ? ಅದರಲ್ಲಿ ಸರ್ ಕೆಇ ಅಂತ 5th ಆಪ್ಷನ್ ಬರುತ್ತೆ. ಪ್ಲಸ್ ನಾವೇ ಎಷ್ಟು ಸತಿ ಹೋರಾಟ ಮಾಡಿದೀವಿ ಕೆಇ ರಿಫಾರ್ಮ್ ಮಾಡೋದಕ್ಕೆ. ಈ ಹಿಂದೆ ಇದ್ದಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ಹೆಸರು ತಗೊಳೋದ್ ಬೇಡ, IAS ಆಫೀಸರು ಅಲ್ಪ ಸ್ವಲ್ಪ ಕರಪ್ಷನ್ ಆಗುತ್ತೆ ಅಂತ ಹೇಳಿದ್ರು ಸರ್. ಕಂಟಿನ್ಯೂಸ್ ಆಗಿ ಅವ್ರ ಹಿಂದೆ ಬಿದ್ದು ಎಲ್ಲ ಮಿನಿಸ್ಟರ್ ಹೋಗಿ ಮನವಿ ಕೊಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ವಿ ಸರ್. ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಅಂತ ಬಂದ್ರು. ಇದೇನಂದ್ರೆ ಇವತ್ತು ಬಡವರು ಎಷ್ಟೊಂದು ಜನ ಸರ್ ನಾನ್ ನೋಡಿದೀನಿ, ಹವಾಯಿ ಚಪ್ಪಲಿ ಹಾಕೊಂಡಿರೋನು ಇವತ್ತು PS ಆಗಿದ್ದಾರೆ. ಎಷ್ಟೋ ಜನ 2-3 ಪೋಸ್ಟ್ ಅಲ್ಲಿ ಅಂದ್ರೆ 2-3 ಕಾಮನ್ ಕ್ಯಾಂಡಿಡೇಟ್ಸ್ ಇದೆ ಸರ್. ಅಂದ್ರೆ ಯಾಕೆ ಅಂತಂದ್ರೆ ಆಟ ಅಧಿಕಾರಿಗಳು ಕೆಪಿಎಸ್ಸಿ ಬೋರ್ಡ್ ಮೇಲೆ ಕಿಕ್ಬಿಡ್ಸಾಕಿ ಸರ್. ಕೆಪಿಎಸ್ಸಿ ಮತ್ತೆ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸರ್ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. 1 ಲಕ್ಷ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತಾರೆ. ನಮ್ ಸ್ಟೇಟ್ ಅಲ್ಲಿ ಅದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ 30,000 40,000 ಒಂದೇ ಅಪ್ಲಿಕೇಶನ್ ಫೀಸು, ಒಂದೇ ಅಪ್ಲಿಕೇಶನ್, ಒಂದೇ ಎಕ್ಸಾಮ್ಸ್ ಕಾಮನ್ ಎಲ್ಲರಿಗೂ ಎಲ್ಲಾ ಪೋಸ್ಟ್ ಅದರಲ್ಲಿ ಇರುತ್ತೆ ಸರ್. ಗ್ರೂಪ್ C ಸಿಲೆಬಸ್ ಕಾಮನ್ ಇರುತ್ತೆ. ಅದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಬರಬಾರ್ದು ಸರ್? ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಯಾಕೆ ತಗೊಂಡ್ಬರ್ಬಾರ್ದು? ಒಂದೇ ಎಕ್ಸಾಮ್ ಸರ್. ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಗ್ರೂಪ್ C ಸಿಲೆಬಸ್ಗೆ ಕಾಮನ್ ಸಿಲೆಬಸ್ ಇದೆ ಅಲ್ವಾ? ಒಂದೇ ಎಕ್ಸಾಮ್ ಮಾಡಲಿ ಸರ್. ಇವ್ರು ಬೇಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ 500,000 ನೋಟಿಫಿಕೇಶನ್ ವೇಕೆನ್ಸಿ ಕರೆಯಲ್ಲ ಸರ್. ಒಂದು ನೋಟಿಫಿಕೇಶನ್ ಅಲ್ಲಿ 5, 10, 15 ಒಂದೊಂದು ಟೈಮ್ 2, 1 ಸರ್. 5 ವೇಕೆನ್ಸಿ ಇದ್ರು ಎಲ್ಲಾರು ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ ಸರ್. ಮತ್ತೆ ಸರ್ ಒಂದೊಂದು ಅಪ್ಲಿಕೇಶನ್ ಹಾಕೋದಕ್ಕೆ ವಿದ್ಯಾರ್ಥಿಗಳು ಇವತ್ತು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕ್ಯಾಟ್ರಿಂಗ್ ಕೆಲಸ ಮಾಡ್ತಾರೆ ಸರ್, ಓಲಾ ಉಬರ್ ಓಡಿಸ್ತಾರೆ ಸರ್, ಝೊಮ್ಯಾಟೊ ಸ್ವಿಗ್ಗಿ ರಾಪಿಡೋ ಓಡಿಸ್ತಾರೆ ಸರ್. ಅಲ್ಲಿ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ತನಕ ಅಂದ್ರೆ ಒಂದು 8 ರಿಂದ 10 ಅವರು ಅಲ್ಲಿ ಓಡಿಸ್ಕೊಂಡ್ಬಂದು ಈ ಬೆಂಗಳೂರು ಸಿಟಿಯಲ್ಲಿ ಕಷ್ಟಪಟ್ಟು ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಕೊಂಡಾದ್ಮೇಲೆ ಮಧ್ಯಾಹ್ನ 2-3 ಅವರ್ ಲೈಬ್ರರಿ ಹೋಗಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಆ ಪರಿಸ್ಥಿತಿ ಯಾಕೆ ಅಂತ ಕೇಳಿದ್ರೆ ನನ್ನ ಬಂದು ಮಾತಾಡ್ತಾರೆ ಸರ್ ನೋಟಿಫಿಕೇಶನ್ ಇಲ್ಲ. ನೋಟಿಫಿಕೇಶನ್ ಮಾಡೋ ತನಕ ನೋಟಿಫಿಕೇಶನ್ ಮಾಡೋದ್ರೊಳಗಡೆ ನಾನು ಸ್ವಲ್ಪ ತುಂಬಾ ಬರ್ತಾನೆ ಇದೆ ಸರ್, ಆಗ್ತಾ ಇಲ್ಲ. ನಾನು ಹೋಟೆಲ್ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಇವತ್ತು ಬಾರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಾನು ಧಾರವಾಡದಲ್ಲಿ ನೋಡಿದೀನಿ ಸರ್ ಎಷ್ಟೊಂದು ಜನ ಅಂತ ಬಾರಲ್ಲಿ ಕೆಲಸ ಮಾಡಿರೋನು ಇವತ್ತು ಸೆಲೆಕ್ಟ್ ಆಗಿದ್ದಾರೆ ಸರ್. ಅಂದ್ರೆ ಆಗಿರೋ ನೋಟಿಫಿಕೇಶನ್ ತುಂಬಾ ಕಡಿಮೆ ಸರ್. ಅದರಲ್ಲೂ CTA, PDO, ವಿಲೇಜ್ ಅಕೌಂಟೆಂಟ್, BMTC ಸರ್, ಅದರಲ್ಲೂ ಕಾಮನ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗಿರೋಂತ ಜಾಬ್ ಅಂದ್ರೆ ಎಲ್ಲರೂ ಬರೆಯಂತ ಒಂದು ನೋಟಿಫಿಕೇಶನ್ ಯಾವ್ದಾದ್ರು ಮಾಡಿತ್ತಂದ್ರೆ ಮ್ಯಾಕ್ಸಿಮಮ್ 1,000 ರಿಂದ 2,000 ಪೋಸ್ಟ್ ಅಷ್ಟೇ ಸರ್. ಅದಕ್ಕಿಂತ ಜಾಸ್ತಿ ಮಾಡೇ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ ಸರ್ ಏನ್ ಈ ಒಂದು ಎಕೋ ಸಿಸ್ಟಮ್ ಇದೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಸರ್ ಗೊತ್ತು ಸರ್. ಯಾಕೆ ಅಂತಂದ್ರೆ ಪ್ರತಿ ಒಂದು ಧಾರವಾಡದಲ್ಲಿ ಅರವಿಂದ್ ಬೆಲ್ಲ ಸರ್ ನಾವು ನೋಡಿರ್ಬೋದು,
ಪ್ರತಿಯೊಂದು ಹೋರಾಟಕ್ಕೂ ನಮಗೆ ಇಲ್ಲಿ ಫ್ರೀಡಂ ಪ್ರಕೋ ಬಂದ್ ಮಾಡ್ಬೋದು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ. ಧಾರವಾಡದಲ್ಲೂ ಅಷ್ಟೇ, ಒಂದ್ ನಿಮಿಷ, ಧಾರವಾಡದಲ್ಲಿ ಪ್ರತಿಯೊಂದು ಆಸ್ಪಿರೆಂಟ್ಸ್ ಕಷ್ಟ ಹೆಂಗಿರುತ್ತೆ ಅಂತಂದ್ರೆ ಸರ್, ಒಂದು ದೇವಸ್ಥಾನದಲ್ಲಿ ಊಟ ಕೊಟ್ರೆ ಕ್ಯೂ ನಿಂತ್ಕೋತಾರೆ ಸರ್, 5,000 ಜನ 10,000 ಜನ. ಒಂದು ಮದುವೆ ಇತ್ತಂತಂದ್ರೆ ಇಲ್ಲೇ ಇದೆ ಸರ್, 3-4 ಅನ್ನ ಹಾಕೊಂತೀವಿ ಚಂದ್ರಾಲಯ ಹೋಟೆಲ್. ಆ ಲೊಕೇಶನ್ ಹಾಕಿದ್ರೆ ಸಾಕು ಸರ್. ಎಲ್ಲ ಸರ್ ಬರೀ ಗಂಡ್ ಮಕ್ಳು ಹೋಗ್ತಲ್ಲ ಸರ್ ಊಟಕ್ಕೆ. ನಾನು ನೆನ್ನೆ ಹೋಗಿದ್ದೀನಿ ಸರ್, ಹೆಣ್ಮಕ್ಳು ಮಧ್ಯ ರೋಡಲ್ಲಿ ಸರ್, ಅವ್ರ ಅಪ್ಪ ಅಮ್ಮಂಗೆ ಏನ್ ಹೇಳ್ಬೇಕು ಹೇಳಿ ಸರ್. ತುಂಬಾ ಅನ್ಯಾಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಇದು ಸರ್ಕಾರ ಸರ್, ಇದು ಇವ್ರು ಮಾಡಿರೋ ತಪ್ಪು. ನಾನು ಅವಾಗ್ಲೇ ಹೇಳಿದೆ ಸರ್, ಲೆಜಿಸ್ಲೇಟಿವ್ ಮಾಡಿರೋ ತಪ್ಪಿಗೆ ಕೋರ್ಟ್ ನಲ್ಲಿ ಬೆಲ್ ತೋರಿಸ್ತಾ ಇದೆ ಸರ್. ಕೋರ್ಟ್ ಇಂದ ಇಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲ ಸರ್. ಅವರು ಒಂದು ಬಿಲ್ ಪಾಸ್ ಮಾಡಲ್ಲ, ಒಂದು ಆಕ್ಟ್ ಮಾಡಲ್ಲ. ಏನಾದ್ರೂ ಒಂದು ಬಿಲ್, ಒಂದು ಆಕ್ಟ್ ಬಂದಿದ್ರೆ ಅದನ್ನ ಕೋರ್ಟ್ ಏನ್ ಮಾಡುತ್ತೆ, ಪರಿಶೀಲನೆ ಮಾಡುತ್ತೆ. ಒಂದು ಸ್ಟ್ಯಾಚ್ಯೂಟ್ ಸರ್ ಅದು. ಕೋರ್ಟ್ ಕೆಲಸ ಏನಿದೆ ಸರ್, ತಪ್ಪು ಮಾಡಿದ್ಯಾ ಅದನ್ನ ಸ್ಟೇ ತಗೊಂಬತ್ತೆ, ಸರಿಪಡಿಸಪ್ಪ ಅಂತ ಹೇಳ್ತಾರೆ ಸರ್. ಅದು ಬಿಟ್ಬಿಟ್ಟು ಇವರೇ ಡೇಟ್ ಕೇಳ್ತಾರೆ ಸರ್, ಮುಂದಕ್ಕೆ ಹಾಕೊಂಡೋಗಿ ಅಂತ ಹೇಳ್ತಾರೆ ಸರ್. ಒಂದೊಂದ್ಸತಿ ಇವರು ಎಸಿ ಅಟೆಂಡೇ ಆಗಲ್ಲ, ಅಡ್ವೊಕೇಟ್ಸ್ ಅಟೆಂಡ್ ಆಗಲ್ಲ. ಎಷ್ಟು ನೆಗ್ಲಿಜೆನ್ಸಿ ಅಂತಂದ್ರೆ, ಇಷ್ಟು ನೆಗ್ಲಿಜೆನ್ಸಿ ನನ್ನ ಜೀವನದಲ್ಲಿ ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಇಷ್ಟು ನೆಗ್ಲಿಜೆನ್ಸಿ ನಾನು ನೋಡೇ ಇಲ್ಲ ಸರ್. ನಮ್ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸರ್, ನಿಜ ಹೇಳ್ತೀನಿ ಕೇಳಿ, ಇವ್ರ ಪರಿಸ್ಥಿತಿ ಯಾವ ದುಶ್ಮನ್ಗೂ ಬೇಡ ಅಂತ ಹೇಳ್ಬೇಕು ಸರ್. ಸೆಷನ್ ಅಲ್ಲಿ ಮಾತಾಡೋದಲ್ಲ ಸರ್ ಇದು. ಈ ಒಂದು ಹೋರಾಟ ಹೆಂಗೆ ಅಂತಂದ್ರೆ ಅನಿರ್ದಿಷ್ಟಾವಧಿ ಹೋರಾಟ ಆಗ್ಬೇಕು ಸರ್ ಇದು. ಯಾಕೆಂದ್ರೆ ಅನಿರ್ದಿಷ್ಟಾವಧಿ ಹೋರಾಟ ತಗೊಳ್ಳೋದು ಪ್ರತಿಯೊಬ್ಬ ಕರ್ತವ್ಯ ಸರ್ ಇದು. ಯಾಕೆಂದ್ರೆ ರಾಜ್ಯದಲ್ಲಿ ಒಬ್ಬರದಲ್ಲ ಸರ್ ಇದು. ಬಡವರಾಗಿ ಉಳಿತಾ ಇದಾರೆ, ಸಾಹುಕಾರರಾಗಿ ಉಳಿತಾ ಇದಾರೆ ಸರ್. ಇವ್ರ ತಂದೆ ತಾಯಿ ಏನು ದುಡಿತಾ ಇದಾರೆ, 5,000 10,000 ಕಡಿಮೆ ಅಂತಂದ್ರೆ, ಇವ್ರು ಬೆಂಗಳೂರಲ್ಲಿ ಇರ್ಬೇಕಂದ್ರೆ 10,000 ಕಡಿಮೆ, ಯಾರಾದ್ರೂ ₹1 ಕಡಿಮೆ ಖರ್ಚು ಮಾಡ್ತಾನೆ ಯೋಚನೆ ಮಾಡಿ ಸರ್. ಅಷ್ಟು ದುಡ್ಡು ಇವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಸರ್. ಸರ್ ಇವ್ರು ಓದಿದಾದ್ಮೇಲೆ 1 ವರ್ಷ ಆಗ್ಲಿ, 5 ವರ್ಷ ಆಗ್ಲಿ, 10 ವರ್ಷ ಓದಿದಾದ್ಮೇಲೆ ಇವ್ರಿಗೆ ಯಾವ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ ಸರ್, ಯಾವ PhD ಸರ್ಟಿಫಿಕೇಟ್ ಕೊಡಲ್ಲ ಇವರಿಗೆ. ಇವರ ಪರಿಸ್ಥಿತಿ ಆ ಮಟ್ಟಕ್ಕೆ ತಗೊಂಬಂದಿರೋದು ಮೂಲ ಕಾರಣ ಸರ್ಕಾರ ಸರ್, ಇದು ಸತ್ಯ. ಯಾಕೆ ಅಂತಂದ್ರೆ ಇವತ್ತು ಯಾರಿಗೆ ನೀಡಿದೆ ಅವರಿಗೆ ಕೊಡೋದ್ ಬಿಟ್ಟು ಎಲ್ಲರಿಗೂ ಫ್ರೀ ಅಂತ ಕೊಟ್ರೆ ದೇಶ ರಾಜ್ಯ ಹಿಂಗೆ ಆಗೋದು ಸರ್. ದಯವಿಟ್ಟು ಇದ್ರಿಗೆ ನಮ್ ಜೊತೆ ಕೈ ಜೋಡಿಸಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅನಂತ ಧನ್ಯವಾದಗಳು ಸರ್ ಎಲ್ಲರಿಗೂ.